ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ನಿನ್ನೆ ಗೊತ್ತಿರೋ ಹಾಗೆ ಶೋಭಾ ಶೆಟ್ಟಿ ಅವರು ನಾನು ಹೋಗ್ತೀನಿ ಅಂತ ಅವ್ರು ಹೋಗ್ತೀನಿ ಅಂತಾನು ಹೇಳ್ತಾ ಇಲ್ಲ. ಆಕ್ಚುಲಿ ಕ್ಲಿಯರ್ ಕಟ್ ಆಗಿ ಇದನ್ನು ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಏನು ಅಂತ. ನನಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ನನಗೆ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತವ್ರೆ ಹೊರತು ಮೆಂಟಲಿ ಫಿಸಿಕಲಿ ನಾನು ತುಂಬ ವೀಕ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಹೋಗ್ತೀನಿ ಅಂತಾನು ಹೇಳಿಲ್ಲ ಅವರು, ನಾನು ಹೋಗ್ಬೇಕು ಅಂತಂದ್ರು. ಫಸ್ಟ್ ಏನು ಮಾಡಿದ್ರು, ಕಿಚ್ಚ ಸುದೀಪ್ ಸರ್ ಒಂದು ಕ್ಲಾರಿಟಿ ಕೊಟ್ಟರು, ಬೇಡಮ್ಮ ಈ ಥರ ಎಲ್ಲ ಜನಗಳ ಡಿಸಿಷನ್ನು, ಸೊ ಮಾಡಿದ್ದಾರೆ, ಕೂತ್ಕೊಳ್ಳಿ, ಸೇಫ್ ಆಗಿದ್ದೀರಾ, ಇನ್ನೂ ಚೆನ್ನಾಗಿ ಆಡಿ ಅಂತ ಹೇಳಿದ್ರು. ಆಮೇಲೆ ಎದ್ಬಿಟ್ಟು ಫುಲ್ ಸ್ಟ್ರಾಂಗ್ ಆಗಿ ಏನೋ ಭಾಷಣ ಕೊಡ್ತಾರೆ, ನಾನೇನು ಅಂತ ಪ್ರೂವ್ ಮಾಡ್ಕೊತೀನಿ, ಥ್ಯಾಂಕ್ ಯು, ಅದು ಇದು ಅಂತೆಲ್ಲ. ಸೊ ಇದಾದ್ಮೇಲೆ ಮಾಡಿದ್ರು ಗೊತ್ತಾ ಎಡವಟ್ಟು ಕೆಲಸ ಏನಂತಂದರೆ ಅಟೆನ್ಷನ್ ಸೀಕಿಂಗ್ ಕೆಲಸ ಮಾಡಿದ್ರು, ಹೈ ಡ್ರಾಮಾ. ಸೊ ಏನಾಯಿತು ಅಂತಂದರೆ ಈ ಫಸ್ಟು ಇವರಿಬ್ಬರು ಯಾರು ಮೋಕ್ಷಿತಾ ಮತ್ತು ಹಾಗೂ ಉಗ್ರ ಮಂಜು ಅವರ ಇಬ್ಬರ ನಡುವಿನ ಜಗಳದಲ್ಲಿ ಒಂದು ಸ್ವಲ್ಪ 40 to 50 ನಿಮಿಷ ತೊಗೊಂಡ್ಬಿಡ್ತು ಟೈಮಲ್ಲಿ. ಸೊ ಅದು ಮೇ ಬಿ ಎಂಡಿಂಗ್ ಅಂತ ಅನ್ಕೊಂತೀನಿ. ಸೊ ಸುದೀಪ್ ಸರ್ ಕೂಡ ಹೆಚ್ಚು ಕಮ್ಮಿ ಒಂದು 4 to 5 ಅವರ್ಸಿಂದ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕಾಲು ನೋವು ಅನ್ನೋದು ಬರ್ತದೆ, ಕಟ್ ಮಾಡೋಕ್ಕಾಗ್ತಲ್ಲ, ಯಾಕಂದರೆ ಎಂಡಿಂಗ್ ಆಪ್ಷನ್ ಅಲ್ವಾ ಅದು, ಎಂಡ್ ಪೋರ್ಷನ್ನ ಮುಗಿಸ್ಕೊಂಡ್ಬಿಡೋಣ ಕಂಟಿನ್ಯೂಸ್ ಆಗಿ ಅಂತ ಏನು ಮಾಡ್ತಾರೆ, ಆ ಟಾಸ್ಕ್ನ ಅಲ್ಲೇ ಬಿಟ್ಟು ಯಾರು ಉಳ್ಕೊಬೇಕು ಅಂತ ಕೇಳ್ಕೊಂಡು ಬರ್ತಾರೆ. ಎಲ್ಲ ಕೂಡ ಲೈಕ್ ಶೋಭಾ ಶೆಟ್ಟಿ ಹೋಗ್ಬೇಕು ಅಂತ ಅಲ್ಲಿ ಸ್ವಲ್ಪ ಕುಗ್ಗಿದ್ರು ಅಂತ ಅನ್ಸುತ್ತೆ, ಇಲ್ಲ ಕುಗ್ಗಿದ್ರ ಇಲ್ಲ ಬೇಕು ಅಂತಾನೆ ಲೈಕ್ ಡ್ರಾಮಾ ಮಾಡಿದ್ರೆ ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ, ಅವರು ಲೈಕ್ ಮನಸ್ಥಿತಿ ಅನ್ನೋದು ಕುಗ್ಗಿದೆ ಅಂತ ಅನ್ಸುತ್ತೆ. ಅವಾಗ ಅದಾದ್ಮೇಲೆ ನೆಕ್ಸ್ಟ್ ಶಿಶಿರು ಮತ್ತು ಐಶ್ವರ್ಯ ಮಧ್ಯೆ ಲೈಕ್ ಸೇವ್ ಮಾಡಕ್ಕೆ ಹೊರಟಾಗ ಲೈಕ್ ಅವ್ರನ್ನ ಕೇಳ್ತಾರೆ, ಶೋಭಾ ಶೆಟ್ಟಿ ಅವ್ರನ್ನ ಕೇಳ್ತಾರೆ, ನೀವು ಯಾರನ್ನ ಉಳಿಸ್ಕೊತೀರಾ ಅಂತ ಅಂದಾಗ ಸರ್ 1 ನಿಮಿಷ ಮಾತಾಡ್ಬೋದಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಸುದೀಪ್ ಸರ್ಗೆ ಫುಲ್ಲು ಬೇಜಾರಾಗಿರುತ್ತೆ ಆ್ಯಂಡ್ ಫುಲ್ ಕಾಲು ನೋವು ಬಂದಿರುತ್ತೆ. ಅವ್ರು ರಿಕ್ವೆಸ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಏನಂತಾರೆ ಗೊತ್ತಾ, ಅಮ್ಮ ನಿಮ್ದೆಲ್ಲ ನಮ್ಮ ಪರಿಸ್ಥಿತಿನ ಯೋಚನೆ ಮಾಡಿ, ಬಿಕಾಸ್ ಅವರು ಕಷ್ಟ ಇರುತ್ತೆ ಗುರು, ನೀವು ನಿಂತ್ಕೊಂಡು ಯೋಚನೆ ಮಾಡಿ ಏನೇನು ಮಾತಾಡಬೇಕು ಅಂತೆಲ್ಲ ಹೇಳಿರ್ತಾರೆ, ನಿಂತ್ಕೊಂಡಿರ್ತಾರೆ. ಟೈಮ್ ಅದು ಎಷ್ಟು ಗಂಟೆ ಆಗಿರುತ್ತೋ ನಮಗೂ ಗೊತ್ತಿಲ್ಲ, ನೈಟ್ ಆಗಿದ್ರು 2 ಎಪಿಸೋಡ್ ಒಂದೇ ದಿವಸದಲ್ಲಿ ಮಾಡೋದ್ರಿಂದ 2 hour 1 hour ಗ್ಯಾಪ್ ಕೊಟ್ಟು ಮಾಡ್ತಾ ಇರ್ತಾರೆ. ಅದು ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನಿದ್ದೆ ಇರಲ್ಲ. ಮೇನ್ ಥಿಂಗ್ ಏನಪ್ಪ ಅಂತಂದರೆ ಅವ್ರಿಗೆ ಆ್ಯಕ್ಚುಲಿ ಕಾಲು ನೋವು. ಅವ್ರಿಗೇನು ಏಜ್ ಚಿಕ್ಕದಲ್ಲ ಗುರು, ನಮ್ಮ ಥರ ಯಂಗ್ಸ್ಟರ್ಸ್ಗಳಲ್ಲ, ಅವ್ರಿಗೂ ಕೂಡ ಒಂದು 40+ ಅಬೋ ಆಗಿದೆ ಅವ್ರಿಗೆ. ಸೊ ಅದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಅವ್ರು ಶೋಭಾ ಶೆಟ್ಟಿ ಏನು ಮಾಡಿದ್ರು, ಮತ್ತೆ ಏನೋ ಅಟೆನ್ಷನ್ ತೊಗೊಳಕ್ಕೆ ಹೋದ್ರು. ಅಟೆನ್ಷನ್ ತೊಗೊಂಡು ಇಲ್ಲ ಸರ್ ನನಗೆ ಆಗ್ತಾ ಇಲ್ಲ ಸರ್, ನನಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಸರ್, ನಾನು ಕೂಡ ಅದು ಇದು ಅಂತ ಹೇಳ್ತಾರೆ. ಮತ್ತೆ ಹೋಗ್ಬೇಕಿತ್ತು ಅಂತಂದ್ರೆ ಅಲ್ಲಿ ಕೋಪ ಬಂದಿದೆ ಅವ್ರಿಗೆ, ಆಕ್ಚುಲಿ ಕೋಪ ಬಂದಿದ್ದು ಅಲ್ಲಿ ಅವ್ರಿಗೆ. ಅಷ್ಟೊತ್ತವರೆಗೂ ಅದಕ್ಕೂ ಮುಂಚೆ ಏನು ಗೊತ್ತಾ, ಒಂದು ಸಮಾಧಾನದಲ್ಲಿ ಹೇಳಿದ್ರು ಅವರು. ಯಾರಿಗಾದ್ರೂ ಒಂದು ಪೇಷಂಟ್ ಲೆವೆಲ್ ಇರುತ್ತೆ ಗುರು, ಅವ್ರಿಗೆ ಗೊತ್ತಾಯ್ತು ಅನ್ನೋ ಒಂದು ಸ್ಥಿತಿಯಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ, ನನಗೆ ಗೊತ್ತಾಗಲ್ವ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ಅಂತ. ಅಂದ್ರೆ ಇಂಡೈರೆಕ್ಟ್ ಡ್ರಾಮಾ ಮಾಡ್ತಾ ಇದ್ದೀರಾ ನೀವು ಅಂತ. ತೆಲುಗು ಬಿಗ್ ಬಾಸ್ ಅನ್ಕೊಂಬಿಟ್ಟವ್ರೆ, ಅಲ್ಲಿ ಈ ಥರ ಎಲ್ಲ ನಡೆಯುತ್ತೆ, ಬಟ್ ಇಲ್ಲಿ ಕನ್ನಡ ಬಿಗ್ ಬಾಸ್ ಅಲ್ಲಿ ನಡೆಯಲ್ಲ ಅಂತಾನೆ ಆಗಲ್ಲ ಗುರು. ತೆಲುಗು ಅವರು ಏನು ಗೊತ್ತಾ, ಆಡಿಯನ್ಸ್ ಅವರು ಈ ಥರ ಸೀರಿಯಲ್ಗಳನ್ನ ನೋಡಿ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಅವರು ಸಿಂಪತಿ ಅವ್ರಿಗೇನು ಅದು ಅಷ್ಟು ಎಫೆಕ್ಟಿವ್ ಅನ್ಸುತ್ತೆ ಅವ್ರಿಗೆ, ಬಟ್ ನಮಗೆ ಅದು ಗೊತ್ತಾಗ್ಬಿಡುತ್ತೆ, ನಾಟಕ ಆಡ್ತಾ ಇದಾರೆ ಇವರು, ಡ್ರಾಮಾ ಅಟೆನ್ಷನ್ಸ್ಗೋಸ್ಕರ ಈ ಥರ ಡ್ರಾಮಾ ಮಾಡ್ತಾ ಇದಾರೆ ಅಂತ. ಒಂದ್ಸತಿ ಆಗಿದ್ದಕ್ಕೆ ಓಕೆ, 2ನೇ ಸತಿಗೆ ಅದೇನು ಗುರು ಕೆಳಗಡೆ ಎಲ್ಲ ಬಿದ್ದು ಫಸ್ಟ್ ಆಫ್ ಆಲ್ ಯಾರಾದ್ರೂ ಅಷ್ಟೇ ಅದು ನೋಡಿದಾಗ ಡ್ರಾಮಾ ಅಂತಾನೆ ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಆಪ್ಷನ್ ಇದೆ, ನಿಮ್ಗೆ ಆಲ್ರೆಡಿ ಸಿಕ್ಕಿದೆ. ಯಾಕಂದ್ರೆ ಇದುವರೆಗೂ ಫಸ್ಟ್ ಟೈಮ್ ನಾನು ಆಕ್ಚುಲಿ ಇದು ಇನ್ನೂ ಆಚೆ ಹೋಗಲ್ವಾ ಅದನ್ನೇ ಫುಲ್ ಗೋಲ್ಡ್ ಸುರೇಶ್ಗಿಂತ ಕಡೆಗೆ ಹೋದ್ರ. ಗೋಲ್ಡ್ ಸುರೇಶ್ ಅವ್ರ ಪಾಪ ಕುಂಡ್ಕೊಂಡು ಇನ್ನ ಜೀವಿಸ್ತಾ ಇದಾರೆ ಆ ಮನೆಯಲ್ಲಿ. ಅಂತ ಒಂದು ವ್ಯಕ್ತಿಗಿಂತ ಇವರು ಇನ್ನ ಚೈತ್ರ ಕುಂದಾಪುರ ನೋಡ್ರಿ, ಅವರು ತಲೆ ಸುತ್ತ ಬಿದ್ರು, ಆ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ರು. ಇವ್ರಿಗೂ ಮೆಡಿಕೇಶನ್ ಏನಾದ್ರು ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದ್ರೆ ಒಂದು ವಾರ ಹೋಗಿ ಬರಲಿ. ಲಾಸ್ಟ್ ವೀಕಲ್ಲೇ ಈಗ ನೋಡಿ, ಲಾಸ್ಟ್ ಸೀಸನಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೂ ಮತ್ತೆ ಸಂಗೀತ ಅವ್ರಿಗೆ ಕಣ್ಣಿಗೆ ಸೋಪ್ ನೊರೆ ಬಿದ್ದುಬಿಟ್ಟು ಒಂದು 4-5 ದಿವಸ ಗಳಿಸಿದ್ರು. ಆಮೇಲೆ ಬಂದಿಲ್ಲ, ಮತ್ತೆ ಅಟೆಂಡ್ ಮಾಡ್ಲಿಲ್ವಾ, ಅಲ್ಲಿ ಶೋ ನಡೆಸಲಿಲ್ವಾ, ಕೊನೆ ತನಕ ಬಂದು ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿಲ್ವಾ. ಸೊ ಅದೇ ರೀತಿನೇ ಇವ್ರು ಬೇಕಾದ್ರೆ ರೆಸ್ಟ್ ಮಾಡಲಿ, ಇನ್ನೂ ಒಂದು ವಾರ ತಗೊಳ್ಳಿ, 10 ದಿವಸ ತಗೊಳ್ಳಿ, ಮತ್ತೆ ಕಮ್ ಬ್ಯಾಕ್ ಮಾಡಲಿ. ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದ್ರೆ ಲೈಕ್ ಮನೆಯಿಂದ ಆಚೆ ಏನು ಕಳಿಸ್ಬಿಡಲ್ಲ. ಇಲ್ಲಿ ತೀರಾ ಇವ್ರು ಮೇಜರ್ ಅಂದ್ರೆ ಆಪರೇಷನ್, ಏನೋ ಕಾಲು ಮುರಿದೋಯ್ತು, ಕೈ ಮುರಿದೋಯ್ತು, ನನಗೆ ಮುಂದೆ ಟಾಸ್ಕ್ ಮಾಡಕ್ ಆಗೋದೇ ಇಲ್ಲ ಅಂತ ಡಾಕ್ಟರ್ ಏನೋ ಸರ್ಟಿಫೈ ಮಾಡಿ ಕೊಟ್ರೆ, ಸೊ ಅದ್ರ ಪ್ರಕಾರ ಅವ್ರು ಮನೆಯಿಂದ ಆಚೆ ಕಳಿಸ್ತಾರೆ. ಇವರೇ ಹೋಗ್ಬೇಕು ಅಂತಂದ್ರೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲ, ಆಕ್ಚುಲಿ ಇಲ್ಲಿ ನೆನ್ನೆ ಇರಿಟೇಟ್ ಮಾಡಿದ್ರು ಗುರು. ಫಸ್ಟ್ ಎಷ್ಟು ಜನಕ್ಕೆ ನೆನ್ನೆ ಅವ್ರು ಮಾತಾಡಿದ ಇರಿಟೇಷನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಓವರ್ ಆಲ್ ಆಕ್ಚುಲಿ ಸುದೀಪ್ ಸರ್ಗೂ ಒಂದು ಲೆವೆಲ್ ಇರುತ್ತೆ ಗುರು, ಪೇಷನ್ಸ್ ಲೆವೆಲ್. ಅವ್ರು ಆಕ್ಚುಲಿ ನಗ್ತಾನೆ ಮಾತಾಡ್ತಾರೆ. ಫಸ್ಟ್ ಅವ್ರು ಹೇಳ್ತಾರೆ ಹಂಗೂ ಕೂಡ, ನಾನು ಯಾರಿಗೂ ಇಷ್ಟೊಂದು ಎಲ್ಲ ಮಾತಾಡೋರು ರಫಾಗಿ ಮಾತಾಡೋದು. ನಾವು ಒಳ್ಳೆ ಕ್ಯಾಂಡಿಡೇಟ್ ಅಂತ ಅನ್ಕೊಂಡಿದ್ವಿ, ಎಷ್ಟು ಸ್ಟ್ರಾಂಗ್ ಆಗಿ ಬಂದ್ರು. ಆಕ್ಚುಲಿ ನಮ್ಗೆ ತುಂಬಾ ಖುಷಿ ಆಯ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಏನಪ್ಪ ಇದು, ಬರೀ 50 ದಿವಸ ಆಯ್ತು, ಬರೀ ಸಪ್ಪೆ ಆಗ್ತದೆ. ಲಾಯ ಜಗದೀಶ್ ಅವ್ರು ಹೋದ್ಮೇಲೆ ಮನೇಲಿ ಶೋ ನೋಡಕ್ ಆಗ್ತಾಯಿಲ್ಲ, ಸಪ್ಪೆ ಇದೆ, ಏನೋ ಇವ್ರು ಏನು ಬಿಗ್ ಬಾಸ್ ಅವ್ರು ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಬೈದು ವಿಡಿಯೋ ಮಾಡ್ತಾ ಇದ್ವಿ. ಅದು ಏನು ಬೈದಿದ್ಕೂ ಒಂದು ಅರ್ಥ ಸಿಕ್ತು. ಕಂಟೆಸ್ಟೆಂಟ್ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳನ್ನ ಕರ್ಕೊಂಬಂದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅಂತ ನಾವು ಅನ್ಕೊಂಡ್ವಿ. ರಜತ್ ಅವರು ಓಕೆ, ಈಗ ಸಾಕಾದಾಗ ಆಡ್ತಾ ಇದ್ದಾರೆ, ಅವ್ರ ಮಾತು ರಗಡ್ನೆಸ್ಸು, ಸೊ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ನೋಡೋಣ ಅವ್ರದ್ದು. ಬಟ್ ಇಲ್ಲಿ ಶೋಭಾ ಶೆಟ್ಟಿ ಅವರು 2 ದಿವಸ ಆದಮೇಲೆ ಇದೇನೋ ಇವನು ಹನುಮಂತು ಸಖತ್ತಾಗಿ ಹೇಳೋದಪ್ಪ, ಸ್ವಿಚ್ ಆನ್ ಆಗಿತ್ತು, 2 ದಿವಸ ಸ್ವಿಚ್ ಆಫ್ ಆಗೋಯ್ತು ಅಂತ ಹೇಳ್ತಾರೆ. ಆ್ಯಸ್ ಇಟ್ ಈಸ್ ಹಂಗೇನೆ ಕಾಣಿಸ್ತಾ ಇದೆ ನಮಗೆ. ಸ್ವಿಚ್ ಅಲ್ಲ, ಓವರ್ ಆಲ್ ಫ್ಯೂಸೇ ಹೋಗ್ಬಿಟ್ಟು
ಹೋಗ್ಬಿಟ್ಟಿದೆ ನನ್ನ ಪ್ರಕಾರ. ಸೊ ಆ ರೀತಿ ಆಗಿದೆ ಈಗ. ಅದೇ ಸರ್ ಗೈಸ್, ಇಲ್ಲಿ ಅವಶ್ಯಕತೆ ಇಲ್ಲ ಆಕ್ಚುಲಿ. ಶೋಭಾ ಶೆಟ್ಟಿ ಅವ್ರು ವೀಕ್ ಆದ್ರ, ಸೊ ಓಕೆ ಸುದೀಪ್ ಸರ್ ಹತ್ರ ಒಂದು ಮಾತಾಡಿದ್ರು, ಟೈಮ್ ಕೊಟ್ಟರು. ಆಕ್ಚುಲಿ ನಿಮ್ಗೆ ಅಂತಾನೆ ಟೈಮ್ ಕೊಟ್ಟಿದ್ದೀನಿ, ನಿಮ್ಗೆ ಅಂತಾನೆ ಮಾತಾಡಿದ್ದೀನಿ. ಇವಾಗ ಮಾತಾಡಕ್ಕೂ ಆಗ್ತಾರೆ, ನಂಗೆ ಸುಸ್ತಾಗ್ತದೆ. ಓಕೆ, ಅವ್ರ ಕನ್ಸನ್ನ ನಾವು ಅರ್ಥ ಮಾಡ್ಕೋತೀವಿ. ಹುಷಾರಿಲ್ವಾ, ಅಲ್ಲೇ ಇರಲಿ, ಇನ್ನೊಂದು ವಾರ ಹೋಗಿ ಬೆಡ್ ರೆಸ್ಟ್ ಮಾಡ್ಕೊ, ಏನೋ ಒಂದು ಹೆಲ್ತ್ ಮೆಡಿಕೇಶನ್ ಬೇಕಾ ಏನು ಬೇಕೋ ತೊಗೊಂಡು ಬಂದು ಮತ್ತೆ ಆಡಲಿ ಅಂತ ನಾವು ಕೇಳ್ಕೊತೀವಿ. ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈ ಥರ ಎಲ್ಲ ಡ್ರಾಮಾ ಮಾಡೋದು ಅವಶ್ಯಕತೆ ಇರಲಿಲ್ಲ ಆ ಮನೆ ಒಳಗಡೆ, ಬೇಕಾಗಿರಲಿಲ್ಲ. ಆ್ಯಂಡ್ ಮೋರ್ ಓವರ್ ಅವ್ರು ನಾವು ಏನು ಯೋಚನೆ ಮಾಡಿದ್ವಿ ಗೊತ್ತಾ, ಶೋಭಾ ಶೆಟ್ಟಿ ಅವ್ರು ಬಂದಾಗ ಎಲ್ಲರ ಮಕ್ಕವಾಡ ಕಳಿಸ್ತಾರೆ. ಆ್ಯಕ್ಚುಲಿ ನಾನು ಈ ಗೌತಮಿ ಅವ್ರು ಆ್ಯಕ್ಚುಲಿ ಏನು ಈ ಸ್ಮೈಲ್ ಕೊಡ್ಕೊಂಡು ಪಾಸಿಟಿವಿಟಿ ಅಂತ ಹೇಳ್ತಾ ಇದ್ರು, ನಾರ್ಮಲಾಗಿ ಅವ್ರನ್ನ ನಾನು ಏನಪ್ಪ ಸ್ಮೈಲ್ ಕೊಡೋದನ್ನು ಕೊಟ್ಟು ಪಾಸಿಟಿವಿಟಿ ಅನ್ನೋದನ್ನ ಏನಿರುತ್ತೋ ಅದನ್ನು ಬಿಚ್ಚಾಕಬೇಕು. ನಾರ್ಮಲಾಗಿ ಎಲ್ಲರೂ ಮನುಷ್ಯ ಥರ ನನಗೂ ಕೋಪ ಬರುತ್ತೆ ಅನ್ನೋ ತೋರಿಸ್ಕೊಳ್ಬೇಕು ಅನ್ನೋ ಥರ ಇವ್ರು ಮಕವಾಡ ಬಿಚ್ಚಿಕ್ತಾರೆ ಅಂತಂದರೆ, ಇವ್ರು ನೋಡಿದ್ರೆ ಇವರೇ ನಾನು ಮನೆಗೆ ಹೋಗ್ತೀನಿ ಅಂತ ಹತ್ಕೊಂಡು ಇವರೇ ಡ್ರಾಮಾಗಳು ಮಾಡ್ತಾರೆ. ನಂಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ, ತೆಲುಗು ನೋಡಿ ಶೋಭಾ ಶೆಟ್ಟಿನ ಗುರು ಇದು ಯಾರೋ ಒಳ್ಳೆ ಚಿಕ್ಕ ಮಕ್ಳು ಯಾವುದೋ ಕ್ಯಾಂಡಿ ಪೆಪರ್ಮೆಂಟ್ ಬೇಕು ಅಂತ ಹತ್ಕೊಂಡು ಕುತ್ಕೊಳ್ಳೋದು. ಅಟೆನ್ಷನ್ ಸೀಕಿಂಗ್ ಇದೆ ಗೊತ್ತಾ, ದಟ್ ಇಸ್ ಒನ್ ಆಫ್ ದ ವರ್ಸ್ಟ್. ಅದು ಹೌದು, ವರ್ಸ್ಟ್ ಅದು. ನಿನಗೆ ಅಟೆನ್ಷನ್ ಬೇಕು ಅಂತಂದ್ರೆ ನಿನಗೆ ಹೆಂಗ್ ಮಾಡ್ಬೇಕು ಅಟೆನ್ಷನ್ ಅಂತಂದ್ರೆ ಹತ್ಕೊಂಡು ಮಾಡಬಾರ್ದು ಯಾವತ್ತೇ ಆಗಲಿ. ಧೈರ್ಯವಾಗಿ ನಿಂತು ಅಟೆನ್ಷನ್ ಸೀಕಿಂಗ್ ಬೇಕು ಅಂದ್ರೆ ಲಾಯರ್ ಜಗದೀಶ್ ಅವ್ರು ನೋಡಿ ಕಲಿಬೇಕು. ಹೆಂಗೆ ಹ್ಯಾಪಿ ಮೂಮೆಂಟ್ ಅಂತ 17 ಜನ ಕಂಟೆಸ್ಟೆಂಟ್ ಅಲ್ಲಿ 16 ಜನ ಕಂಟೆಸ್ಟೆಂಟ್ ಇದಾರೆ ಇಲ್ವೋ ಅಂತಾನೆ ಅವರು ಮರ್ಸ್ಬಿಟ್ಟಿದ್ರು. ಆ 2 ವಾರ ಏನು 15 ದಿವಸ ಇದ್ರಲ್ಲ, ಎಲ್ಲ ಕ್ಯಾಮ್ರಾದಲ್ಲಿ ಇವರೇ, ಎಲ್ಲ ಕ್ಯಾಮ್ರಾದಲ್ಲಿ ನೋಡೋದು ಇವ್ರದೇ ಸುದ್ದಿ. ಆಕ್ಚುಲಿ ಬಿಗ್ ಬಾಸ್ ಏನ್ ಗೊತ್ತಾ ಅನ್ಕೊಂತಾ ಇರ್ತಾರೆ, ಇವ್ರನ್ನ ಕಳ್ಸಿ ತಪ್ಪಾಗ್ಬಿಟ್ಟು ಲಾಯರ್ ಜಗದೀಶ್ ಅಂತಾನೆ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಇವ್ರುಗಳಲ್ಲಿ ಇವರೆಲ್ಲ ಏನ್ ಮಾಡಿದ್ರು, ಫಸ್ಟ್ ಎಲ್ಲ ಇವ್ರಿಗೆ ಫುಟೇಜ್ ಸಿಗ್ತಾ ಇದೆ, ಇವ್ರಿಗೆ ಕಂಟೆಂಟ್ ಗಳು ಕೊಡ್ತಾ ಇದಾರೆ ಅಂತ ಇವರೆಲ್ಲ ಮನ್ಸಲ್ಲಿ ಹಂಗೆ ಅನ್ಕೊಂಡ್ಬಿಟ್ರು ಒಂದು ವಾರ ಫುಲ್. ಇದರಲ್ಲಿ ಈಗ ಆ ವ್ಯಕ್ತಿ ತುಂಬಾ ನೋಡಿದ್ರೆ ಬೇಜಾರಾಗ್ತದೆ, ಆಚೆ ಬಂದ್ಮೇಲೆ ಎಷ್ಟು ಸಫರ್ ಪಡ್ತಾ ಇದಾರೆ ಅಂತ. ನೆನ್ನೆ ಒಂದು ಕೂಡ ಒಂದು ಯಾವುದೋ ಇಂಟರ್ವ್ಯೂ ನೋಡ್ತಾ ಇದ್ದೆ, ಲೈಕ್ ಸುದೀಪ್ ಸರ್ ಹೇಳಿದ್ರಲ್ಲ, ಆಚೆ ಹೋದ್ಮೇಲೆ ನೀವು ತುಂಬಾ ಮಿಸ್ ಮಾಡ್ಕೋತೀರ ಅಂತ. ಆ ಮಾತುಗಳನ್ನ ನಾನು ಇವಾಗಲೂ ನೆನೆಸ್ಕೊಂತೀನಿ ಅಂತ ಲೈಕ್ ಇಂಟರ್ವ್ಯೂ ಕೊಡ್ತಾ ಇದ್ರು. ನ್ಯೂಸ್ ಫಸ್ಟ್ ಅಲ್ಲಿ, TV9 ಅಲ್ಲಿ, ಸುವರ್ಣದ ದಿನ ವಾರಕ್ಕೊಂದ್ಸತಿ ಬಂದೇ ಬರ್ತಾರೆ. ಇವಾಗ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರು ವೈಟ್ ಕಾರ್ಡ್ ಎಂಟ್ರಿ ಕರ್ಸ್ಕೊತಾರೆ, ನನ್ನ ಕರ್ಸ್ಕೊಂತಾರೆ ಅಂತ. ಬಟ್ ಅದು ಬಿಗ್ ಬಾಸ್ ಟೀಮ್ ಅವ್ರಿಗೆ ಅದೇನು ಅರ್ಥ ಆಗ್ತಲ್ಲೋ ಗೊತ್ತಾಗ್ತಾರೆ ನಮಗಂತೂ. ಆ್ಯಂಡ್ ಈ ಆ್ಯಕ್ಚುಲಿ ಇವತ್ತಿನ ಪ್ರೋಮೋದಲ್ಲಿ ಅದೇ ಇದೆ, ಹೊರಗಡೆ ಹೋಗೋದನ್ನೇ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದನ್ನ ನೆನ್ನೆ ಎಪಿಸೋಡಲ್ಲಿ ತೋರಿಸ್ಬಿಟ್ಟಿರಾಗಿರೋದು. ಬಟ್ ನಮಗೂ ಇನ್ನೂ ಡೌಟ್ ಇದೆ ಗೈಸ್, ಆ್ಯಕ್ಚುಲಿ ಶೋಭಾ ಶೆಟ್ಟಿ ಅವರು ಆಚೆ ಕಡೆ ಹೋಗಲ್ಲ. ಆ್ಯಂಡ್ ನೆನ್ನೆ ಇನ್ನೊಬ್ರು ಸುಮ್ಮನೆ ಹಂಗೆ ಕಮೆಂಟ್ಸ್ ಹಾಕಿದ್ರು, ನಾನು ನೋಡ್ತಾ ಇದ್ದೆ. ಸೊ ಬಿಗ್ ಬಾಸ್ನ ಸೀರಿಯಲ್ ಥರ ನೋಡಿ ನೀವು ಯಾಕೆ ಸೀರಿಯಸ್ ಆಗಿ ನೋಡ್ತೀರಾ, ಕೆಲವರು ಹೀರೋ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ, ಕೆಲವರು ವಿಲನ್ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ ಅಂತ ಅವ್ರು ಕಮೆಂಟ್ ಹಾಕ್ತಾರೆ. ಹಂಗಾರೆ ಸುದೀಪ್ ಸರ್ ಬಾಯಲ್ಲಿ ಏನು ಬಂತು ಗೊತ್ತಾ, ಇದು ಸೀರಿಯಲ್ ಅಲ್ಲಮ್ಮ, ಸೀರಿಯಲ್ ಬೇಕು ಅಂತಂದ್ರೆ ಆಲ್ರೆಡಿ ನಿಮ್ ಕಲರ್ಸ್ ತುಂಬಾ ಬರ್ತಾ ಇದೆ, ಆಪರ್ಚುನಿಟಿಗಳು ಮುಂದೆ ರಿಯಾಲಿಟಿ ಶೋ ತರ ಮಾಡಿ ಅವ್ರ ಬಾಯಲ್ಲೇ ಬಂದ್ಮೇಲೆ ಇವರೇ ಸ್ಪೆಷಲ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಅವ್ರಿಗೆ ಏನಂತಂದ್ರೆ ಯಾರಿಗೋ ಒಬ್ರಿಗೆ ಬೈದ್ರೆ ಸಾಕು, ಅವ್ರಿಗೆ ಇಷ್ಟವಾದ ಕಂಟೆಸ್ಟೆಂಟ್ಗಳು ತಪ್ಪಿತ್ತು ಅಂತ ತೋರಿಸಿದ್ರೆ ಅವ್ರೇನ್ ಮಾಡ್ಬಿಡ್ತಾರೆ, ಈ ತರ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಅದು ರಿಯಾಲಿಟಿ ಶೋ ಗುರು. ರಿಯಾಲಿಟಿ ಶೋ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವದ ನೀನ್ ಹೆಂಗ್ ಆಡ್ತೀಯಾ, ಅದರಲ್ಲಿ ಕೆಲವೊಂದು ಬಾರಿ 50% ಆಚೆಗಡೆಯಿಂದ ತೊಗೊಂಬರ್ಬೇಕು, ಇನ್ನು 50% ಮನೆ ಒಳಗಡೆ ಇರೋದನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. ಬಿಗ್ ಬಾಸ್ ಮನೆಗೆ ಏನು ಸೂಕ್ತ, ಕೆಲವೊಂದು ಬಾರಿ ನಾಮಿನೇಷನ್ ಕೊಡಬೇಕಾದ್ರೆ ಅವನು ನನ್ನ ಫ್ರೆಂಡ್ ಆದರೂ ಕೂಡ ಅವನ್ನ ನಾನು ಪರ್ಟಿಕ್ಯುಲರ್ ರೀಸನ್ ಕೊಟ್ಟು ನಾನು ಅವನ ಆಚೆ ಹಾಕಕ್ಕೆ ನೋಡಬೇಕು. ಸೇಫ್ ಆಗೋದು ಯಾವಾಗ ಗೊತ್ತಾ, ಫಸ್ಟ್ 50 ಡೇಸ್ 60 ಡೇಸು ಸೇಫ್ ಮಾಡಕ್ಕೆ ನೋಡೋಣ. ಅಬೌವ್ 60 ಡೇಸ್ ಆಗುತ್ತೆ ಗೊತ್ತಾ, ಅವಾಗ ನಿನ್ನ ಕುತ್ತಿಗೆ ನಿನಗೆ ತಗೊಂಬತ್ತಿ. ಯಾಕಂದ್ರೆ ನಿನ್ನೆ ಐಶ್ವರ್ಯ ಮತ್ತೆ ಶಿಶಿರ್ ಅವ್ರಿಗೆ ಇದೇ ರೀತಿ ಆಗಿತ್ತು. ಅದು ಯಾಕಂದರೆ ಕೈ ಹಿಡ್ಕೊಂಡು ಅವ್ರ ಜೊತೆದಾಗ ಒಂದು ಡೈಲಾಗ್ ಹೊಡಿದ್ರು. ಆ್ಯಕ್ಚುಲಿ ಏನೋ ಐಶ್ವರ್ಯ ಅವರು ಹುಡುಗಿರ ಕೈ ಹಿಡ್ಕೊಳ್ಳೋದು ಸುಲಭ ಅಲ್ಲ ಹಾಗೆ ಹೀಗೆ ಅಂತ. ಅದಕ್ಕೆ ರಜತ್ ಒಂದು ಟಕ್ಕರ್ ಕೊಡ್ತಾರೆ, ನಾನು ಹುಡುಗಿರ ಕೈ ಹಿಡ್ಕೊಳ್ಳೋಕೆ ಬಂದಿಲ್ಲ, ಬಿಗ್ ಬಾಸ್ ಗೆಲ್ಲಕ್ಕೆ ಬಂದಿದ್ದೀನಿ ಅಂತ. ಮಿಷಿನ್ ಕಂಪ್ಲೀಟ್ ಮಾಡು, ನಿನ್ನ ಮಿಷಿನ್ ಒಳಗಡೆ ಬಂದಿರೋದು ನೀನು ಕೈ ಹಿಡ್ಕೊಂಡು ಲವ್ ಮಾಡ್ಕೊಂಡು ಇಲ್ಲ ಮದುವೆ ಆಗೋಕ್ಕೆ. ಅದು ಸೆಕೆಂಡ್ರಿ, ಆಚೆ ಕಡೆ ಹೋದ್ಮೇಲೆ ನೀನು ತುಂಬ ಜನ ಸಿಗ್ತಾರೆ. ಮನೆ ಒಳಗಡೆ ನೀನು ಇರೋದು ಯಾಕೆ, ಗೆಲ್ಲೋದಕ್ಕೆ ಬಂದಿದೆಯಾ. ಜನಗಳು ನಾವು ನೋಡ್ತಾರವರು ಮುಟ್ಟಾಡ್ರಲ್ಲ, ನಾವು ಟೈಮ್ನ ಇನ್ವೆಸ್ಟ್ ಮಾಡಿಕೊಂಡು ನೈಟೆಲ್ಲ ನಿದ್ದೆಗಡ್ಕೊಂಡು 9:30 ಸ್ಟಾರ್ಟ್ ಆಗಿ 11 ಗಂಟೆವರೆಗೂ ಕಣ್ಣು ಬಿಡ್ಕೊಂಡು ನೋಡ್ತಾ ಇರ್ತೀವಿ. ಇವನ್ ಅಡ್ವರ್ಟೈಸ್ ಬಂದರೂ ಕೂಡ ಚೇಂಜ್ ಮಾಡಲ್ಲ ನಾವು. ಇವನ್ ನಾವೇನಕ್ಕೆ ನಾವು ಬಿಗ್ ಬಾಸ್ ನಾವು ಒಬ್ರು ಸದಸ್ಯರು ಹೆಂಗೆ ಅಂತಂದ್ರೆ ನಮಗೆ ವೋಟ್ ಮಾಡಿ ಅಂತ ಹೇಳ್ತಾರಲ್ಲ, ಹಂಗಾಗಿ ನಾವು ಬಿಗ್ ಬಾಸ್ ಮನೇಲಿ ಇದೀವಿ, ಜೀವಿಸ್ತಾ ಇದೀವಿ. ನಾವು 2 ಓಟ್ ಇದೆ ಗುರು. ಆಕ್ಚುಲಿ ನಮ್ಮ ಮನೆಯವ್ರದ್ದು ಬಿಟ್ಬಿಡಿ ಆಯ್ತು, ನಂದು ಒಂದು 2 ಓಟ್ ಇದೆ. ನಾನು 2 ಓಟ್ ಆಗ್ತಾ ಇದ್ದೀನಿ ಅಂತಂದ್ರೆ ನನಗೆ ಹೇಳುವಂತ ಅಧಿಕಾರ ಮತ್ತೆ ಹೇಳುವಂತ ರೈಟ್ಸ್ ಎಲ್ಲ ನಿಮ್ಗೂ ಕೂಡ ಇದೆ. ಅದಕ್ಕೆ ಹೇಳ್ತಾ ಇರೋದು ಗೈಸ್, ಕಮೆಂಟ್ ನಿಮ್ಗೇನು ಅಭಿಪ್ರಾಯ, ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಅದಕ್ಕೆ ಕೇಳೋದು. ಯಾಕಂದ್ರೆ ನೀವು ಕೂಡ ವೋಟ್ ಮಾಡ್ತಾ ಇದೀರಾ, ಅದು ಬೇರೆ ಜಿಯೋದಲ್ಲಿ ಹೋಗ್ಬಿಟ್ಟು 29 ರೂಪಾಯಿ ಕೊಟ್ಬಿಟ್ಟು ರೀಚಾರ್ಜ್ ಮಾಡ್ತಾ ಇದೀರಾ. ಆ ಒಂದು ರೈಟ್ಸ್ ಇಂದ ನೀವು ಕೇಳ್ಬೋದು. ಸೊ ಹಂಗಾಗಿ ನಾವು ಕೇಳ್ತಾ ಇವನ್ ಸುದೀಪ್ ಸರ್ ನೆನ್ನೆ ಅದೇನೇ ಹೇಳ್ತಾ ಇರೋ, ಶೋಭಾ ಶೆಟ್ಟಿ ಅವರು ಲೈಕ್ ಅವ್ರು ಆಚೆ ಕಡೆ ಹೋಗ್ತಾ ಇದ್ದೀನಿ ಅಂತ ನಾವು ಬಿಗ್ ಬಾಸ್ ಟೀಮ್ ಪರವಾಗಿ, ನನ್ನ ಪರವಾಗಿ, ಸೊ ನಾನು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇಷ್ಟೆಲ್ಲ ನೀವು 29 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನೈಟೆಲ್ಲ ಕೂತ್ಕೊಂಡು ನೋಡಿ ನೀವು ಓಟ್ ಹಾಕಿನೋ ಅವ್ರು ನಾವು ಇರಲ್ಲ ಅಂತಂದಾಗ ಅವ್ರು ಬೇಜಾರಾಗಿ ಆ ಮಾತುಗಳು ಹೇಳ್ತಾ ಇದ್ದಾರೆ. ಸುದೀಪ್ ಸರ್ ಪಾಪ ಲಿಟ್ರಲಿ ತುಂಬ ಬೇಜಾರು ಮಾಡ್ಕೊಂಡ್ರು ಅವರು. ಸೊ ನನ್ನ ಮಾತನ್ನು ಕೇಳ್ತಾ ಇಲ್ವಲ್ಲ ಶೋಭಾ ಶೆಟ್ಟಿ ಅವರು, ನೀವು ಏನೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಆ್ಯಂಡ್ ಹೋಗ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಆ ಕೋರ್ಟ್ನ ತೆಗೆದು ಹಿಂಗೆ ಬಿಸಿ ಅಂದರೆ ಲೈಕ್ ಅಷ್ಟು ಕೋಪದಲ್ಲಿ ಹೋಗಿದ್ದಾರೆ ಮೇಲ್ಗಡೆಗೆ ಅವರು ಆ ಸ್ಟೇಜ್ ಮೇಲೆ. ಸೊ ಹಂಗಾಗಿ ಲೈಕ್ ಇವತ್ತಿನ ಪ್ರೋಮೋದಲ್ಲಿ ಅದನ್ನೇ ತೊಗೊಂಡು ಅವ್ರು ಡ್ರ್ಯಾಗ್ ಮಾಡ್ತಾರೆ. ಆ್ಯಂಡ್ ಪ್ರೋಮೋದಲ್ಲಿ ಏನಕ್ಕೆ ಕಾಣಿಸ್ತಾ ಇದೆ ಅಂತಂದರೆ ಲಾನ್ ಏರಿಯಾಗೆ ಬರ್ತಾರೆ, ಲಾನ್ ಏರಿಯಾದಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಹೋಗಲ್ಲ ಬಿಗ್ ಬಾಸ್, ನನಗೆ ಕ್ಷಮಿಸ್ಬಿಡಿ, ಇದೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಬಟ್ ಅಲ್ಲಿ ಬಿಗ್ ಬಾಸ್ ಅವರು ಡೋರ್ ಓಪನ್ ಆಗುತ್ತೆ.
ಬಟ್ ಇವರು ಕ್ಯಾಪ್ಷನ್ ಕೊಟ್ಟಿರೋದೇನೆಂದರೆ ಹೋಗ್ತಾರ ಇರ್ತಾರ ಅಂತ ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ 99% ಹೋಗಲ್ಲ ಅಂತಾನೆ ಅನಿಸ್ತಾ ಇದೆ ಗೈಸ್. ಯಾಕೆಂತಂದ್ರೆ ಲೈಕ್ ಇವ್ರಿಗೆ ಆಚೆ ಕಡೆ ಹೋಗೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಬಿಗ್ ಬಾಸ್ ಅವ್ರು ವೋಟಿಂಗ್ ಮುಖಾಂತರ ಕಳಿಸ್ಬೋದೇ ಹೊರತಾಗಿ ಇವ್ರಿಗೆ ಹೋಗೋಕೆ ಆಪ್ಷನ್ ಇಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನೀವು. ಗೈಸ್ ಒಟ್ಟಿನಲ್ಲಿ ಈ ಡ್ರಾಮಾಗಳು ಈ ಒಂಥರ ಸೀರಿಯಲ್ ಥರನೇ ಆಗ್ತದೆ ನಮ್ಗೆ. ಆ್ಯಕ್ಚುಲಿ ನಮ್ಗೆ ಲಿಟ್ರಲಿ ಬೇಜಾರಾಗ್ತದೆ. ಏನು ಮೋರ್ ಓವರ್ ಇನ್ನೊಂದೇನು ಗೊತ್ತಾ, ಇನ್ನೊಂದು ಎಪಿಸೋಡಲ್ಲಿ ಲೈಕ್ ರಿವ್ಯೂ ಮಾಡ್ತೀವಲ್ಲ, ಅದರಲ್ಲಿ ಮೇಯ್ನ್ ಥಿಂಗು ಉಗ್ರ ಮಂಜು ಅವ್ರದ್ದು ಮತ್ತು ಮೋಕ್ಷಿತ್ ಅವ್ರದ್ದು ಕೂಡ ಮಾತಾಡೋಣ. ಆ್ಯಂಡ್ ಅದು ಸ್ವಲ್ಪ ಟೈಮ್ ಆಗುತ್ತೆ, ಇದು ಎಲಾಬ್ರೇಷನ್ ಆಗಿಬಿಡುತ್ತೆ. ಆ್ಯಂಡ್ ನಿಮ್ಗೆ ಏನು ಅನ್ಸುತ್ತೆ ಗೈಸ್, ಶೋಭಾ ಶೆಟ್ಟಿ ಅವ್ರು ಮಾಡ್ತಾ ಇರೋದು ಸರಿ ಇಲ್ವಾ? ನಾವು ಇಷ್ಟೇ ಕೇಳ್ಕೊಳ್ಳೋದು ಆಸ್ ಎ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೆಂಗೆ ಬಂದರು ನಮಗೂ ಆ್ಯಕ್ಚುಲಿ ತುಂಬ ಇಷ್ಟ. ಲೈಕ್ ಅವರು ಆಡೋ ರೀತಿ ಆಗಿರಲಿ, ಅವ್ರು ಮಾತಾಡೋ ವೇ ಆಗಿರಲಿ ತುಂಬ ಇಷ್ಟ ಆಗಿದೆ. ಹಂಗಾಗಿ ಅವ್ರು ಉಳ್ಕೋಬೇಕು. ಇನ್ನು 100 days ಅಂದರೆ ಫೈನಲ್ ತನಕ ಇರಬೇಕು. ನಮಗೆ ಏನಾಗ್ತದೆ ನಾನು ಆ್ಯಕ್ಚುಲಿ ಲಾಸ್ಟ್ 2 weeks ಬ್ಯಾಕ್ ಒಂದು ವಿಡಿಯೋ ಮಾಡಿದ್ವಿ. ಲೈಕ್ ಅಂದರೆ ಫೈನಲ್ ಕಂಟೆಸ್ಟೆಂಟಲ್ಲಿ ಅವರು ಒಬ್ರು ಇರ್ತಾರೆ ಅಂತ ಹೇಳಿದ್ವಿ. ಬಟ್ ಈ ಥರ ಹೋಗ್ತಾ ಇದ್ದಾರೆ ಅಂದ್ರೆ ನಮಗೂ ತುಂಬ ಬೇಜಾರಾಗುತ್ತೆ. ಇದರಿಂದ ಹೇಳ್ತಾ ಇದ್ದೀವಿ, ಶೋಭಾ ಶೆಟ್ಟಿ ಅವ್ರು ಉಳ್ಕೊತಾರೆ ಆ್ಯಂಡ್ ಉಳ್ಕೊಂಡು ಆಡಲಿ ಅಂತಲೇ ನಾವು ಕೇಳ್ಕೊತೀವಿ ಅಷ್ಟೇ. ಸೊ ಗೈಸ್ ಇದಾಗಿತ್ತು ಇವತ್ತಿನ ಪ್ರೋಮೋನ ರಿವ್ಯೂ. ಆ್ಯಂಡ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇನ್ನೇನು 20K ಆಗ್ತಾ ಇದೆ, ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇಲ್ಲದೇ ಲೈಕ್ 20K ಆಗಲ್ಲ ಅಂತ ಗೊತ್ತು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.